ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಎಸ್.ಎಂ. ಕೃಷ್ಣ ಅವರು ನಡೆದು ಬಂದ ಹಾದಿ, ಅವರು ತೆಗೆದುಕೊಂಡ ನಿರ್ಧಾರಗಳು, ಅಭಿವೃದ್ಧಿಯ ಯೋಜನೆಗಳು, ನಾವೆಲ್ಲವನ್ನ ಮಾತಾಡ್ತಾ ಹೋಗ್ತಿದ್ವಿ. ಮರಳಿ ಮಣ್ಣಿಗೆ, ಅವರದ್ದೇ ಊರಿಗೆ ಅವರು ಎಸ್.ಎಂ. ಕೃಷ್ಣ ಅವರು ಹೊರಟಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ಡಿ.ಕೆ. ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ಇದ್ದಾರೆ. ಬಿಕ್ಕಿ ಬಿಕ್ಕಿ ಹತ್ತಿದ್ರು ತಮ್ಮ ರಾಜಕೀಯ ಗುರುವಿನ ನಿಧನದ ನಂತರ. ಇಡೀ ರಾಜ್ಯ ಎಸ್.ಎಂ. ಕೃಷ್ಣ ಅವರನ್ನು ಯಾವ ರೀತಿ ನೆನಪಿಸ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲೂ? ಬಹು ಪ್ರಮುಖವಾಗಿ ಕರ್ನಾಟಕದ ರಾಜಕಾರಣ ವಿಘಟನೆ, ಬಂಡಾಯ ಇದರಲ್ಲೇ ಮುಳುಗೋಗಿತ್ತು. 1999ರಲ್ಲಿ ಯಾವಾಗ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿ ಬಂದರು, ಆ ರಾಜಕಾರಣಕ್ಕೊಂದು ಅಭಿವೃದ್ಧಿಯ ದಿಕ್ಕನ್ನು ಕೊಟ್ಟ ಶ್ರೇಯಸ್ಸು ಎಸ್.ಎಂ. ಕೃಷ್ಣರಿಗೆ ಸಲ್ಲತ್ತೆ. ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ನನ್ನ ಹೆಸರು ತಗೊಳ್ಳಲ್ಲ, ಬಟ್ ಯಾವ ರೀತಿ ಇದ್ದರು ಅಂದರೆ, ಕೆಲವರು ಯಾರೋ ಕ್ಷೇತ್ರದವ್ರು ಹೋಗಿ ಇಲ್ಲ ನಮ್ಗೆ ರಸ್ತೆ ಬೇಕು ಅಂತಂದರೆ, ಈ ರಸ್ತೆ ತೊಗೊಂಡು ಏನು ಮಾಡ್ತೀರಿ, ನೀವೇನು ಕಾರಲ್ಲಿ ಓಡಾಡ್ತೀರಾ, ತೆಗೆದುಕೊಳ್ಳಿ ಒಂದಿಷ್ಟು ದುಡ್ಡು ಇಟ್ಕೊಳ್ಳಿ ಅಂತ ಕಳಿಸೋರು. ಆ ರೀತಿಯ ರಾಜಕಾರಣವನ್ನು ಕೂಡ ಕರ್ನಾಟಕ ಕಂಡಿದೆ. ಆದರೆ ಎಸ್.ಎಂ. ಕೃಷ್ಣ ಅದಕ್ಕೊಂದು ಸ್ಟ್ರಕ್ಚರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದರೆ ಕರ್ನಾಟಕ ಏನು ಬದಲಾಗಬಹುದು. ಇವತ್ತೇನು ನಾವು ಜಾಗತಿಕ ಭೂಪಟದಲ್ಲಿ ಸಾಫ್ಟ್ವೇರ್ ಹಬ್ ಆಗಿ ಕರ್ನಾಟಕ ಬೆಂಗಳೂರನ್ನು ನೋಡ್ತೀವಿ. ಪದೇ ಪದೇ ಈಗಿನ ಸರ್ಕಾರಗಳು, ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರದಲ್ಲಿ ಹೇಳ್ಕೊಳ್ತವೆ, ಇಲ್ಲ ನಾವು ಇಷ್ಟು ಟ್ಯಾಕ್ಸನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ? ಯಾಕಂದರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಈ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಬಂದಿದ್ದರಿಂದ ಆ ರೀತಿಯ ಟ್ಯಾಕ್ಸನ್ನು ನಾವು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಅಂದರೆ ನಾವಿನ್ನೂ ಚಿಕ್ಕವರಿದ್ವಿ ಭವನ, ಆಗ ಜಾಗತಿಕ ಯಾವುದೇ ನಾಯಕ ಬಂದರೂ ಕೂಡ ದಿಲ್ಲಿ ಜೊತೆಗೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತಕ್ಕಂಥ ಒಂದು ಇಟಿನರಿಯನ್ನು ಹಾಕ್ಕೊಳ್ತಾ ಇದ್ರು. ಬೆಂಗಳೂರಿಗೆ ಬಂದೇ ಹೋಗ್ತಾಯಿದ್ರು. ಮೊದಲು ಬೆಂಗಳೂರಿಂದ ಶುರು ಆಗ್ತಿತ್ತು, ಇಲ್ಲಾಂದರೆ ನಂತರ ಬಿಲ್ ಕ್ಲಿಂಟನ್ ಇರಲಿ, ಅನೇಕ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ನಾಯಕರಿರಲಿ, ಒಂದು ಸಲ ನಾವು ಸಿಲಿಕಾನ್ ಸಿಟಿಯನ್ನು ನೋಡಬೇಕು ಅನ್ನುವ ರೀತಿಯಲ್ಲಿ ಬರ್ತಾಯಿದ್ರು. ಅದಕ್ಕೆ ಮುಖ್ಯ ಕಾರಣ ಎಸ್.ಎಂ. ಕೃಷ್ಣ ಅವರು. ಯಾಕಂದರೆ 91ರಲ್ಲಿ ಮಾರ್ಕೆಟ್ ಓಪನ್ ಆದ ನಂತರ ಏನು ಸಾಫ್ಟ್ವೇರ್ ಕಂಪ್ನಿಗಳು ಶುರು ಆಗ್ತವೆ, ಈಗಿನ ದೃಷ್ಟಿಕೋನದಲ್ಲಿ ಸ್ಟಾರ್ಟಪ್ಗಳು ಶುರು ಆಗ್ತವೆ, ಅವುಗಳು ಬೆಳೀತಾ ಇದ್ದಂತೆ ಅವ್ರು ಕೇಳ್ತಾಯಿದ್ರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ, ಏರ್ಪೋರ್ಟ್ಗಳಲ್ಲಿ, ನಮಗೆ ಲಾಜಿಸ್ಟಿಕ್ಸ್ ಎಲ್ಲಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾಗ, ಒಂದು ಕಡೆ ವೈಟ್ಫೀಲ್ಡ್ನಲ್ಲಿ ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಪಾರ್ಕ್ನ ನಿರ್ಮಾಣ ಇರ್ಬೋದು, ಇನ್ನೊಂದು ಕಡೆ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಮಗದೊಂದು ಕಡೆ ಮೆಟ್ರೋದ ಒಂದು ಪರಿಕಲ್ಪನೆ ಇರ್ಬೋದು, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ರಸ್ತೆಗಳ ನಿರ್ಮಾಣ ಇರ್ಬೋದು. ಅಂದರೆ ವರ್ತುಲ ರಸ್ತೆಗಳಿಂದ ಹಿಡಿದು ಏನೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಇದರ ಒಂದು ಕನಸು ಕಂಡವರು ಎಸ್.ಎಂ. ಕೃಷ್ಣ. ಅದರ ಶ್ರೇಯಸ್ಸು ಅವ್ರಿಗೆ ಸಲ್ಲುತ್ತೆ. ಮತ್ತು ನನಗನ್ಸುತ್ತೆ ಕರ್ನಾಟಕದ ರಾಜಕಾರಣದಲ್ಲಿ ನಾವು ನಿನ್ನೆ ಕೂಡ ಮಾತನಾಡಿದ್ವಿ, ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ, ನಿಮಗೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಒಂದು ರಾಜಕೀಯ ಸ್ಥಿರತೆಯ ಅವಶ್ಯಕತೆ ಇರುತ್ತೆ. ಅದನ್ನು ತಂದು ಕೊಟ್ಟವರು ಎಸ್.ಎಂ. ಕೃಷ್ಣ. ನಾನು ಅನೇಕ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ರಾಜಕಾರಣಿಗಳ ಮ್ಯಾನರಿಸಮ್ಸು, ರಾಜಕಾರಣಿಗಳ ನಡೆದುಕೊಳ್ಳುವ ರೀತಿ ಕೂಡ ಭಿನ್ನಮತಕ್ಕೆ ಕಾರಣ ಆಗುತ್ತೋ ಏನೋ. ನೀವು ಅತಿಯಾಗಿ ಜಾತಿಯ ರಾಜಕಾರಣ ಮಾಡಿದರೆ, ಅತಿಯಾಗಿ ಬರೀ ನಿಮ್ಮ ಸುತ್ತಮುತ್ತಲವ್ರನ್ನ ಪೋಷಿಸಿದ್ರೆ ನ್ಯಾಚುರಲಿ ಒಂದು ಬಂಡಾಯ ರಾಜಕಾರಣದಲ್ಲಿ ಬರುತ್ತೆ. ಬಟ್ ಎಸ್.ಎಂ. ಕೃಷ್ಣ ವ್ಯಕ್ತಿತ್ವದಲ್ಲೊಂದು ಘನತೆ ಇತ್ತು. ಆಗಿನ ಕಾಲದಲ್ಲಿ ನಾವು ಹುಬ್ಳಿಯಲ್ಲಿದ್ವಿ, ಸಂಯುಕ್ತ ಕರ್ನಾಟಕ ಒಂದೇ ಪತ್ರಿಕೆ. ಇಡೀ ಪೊಲಿಟಿಕಲ್, ನಾನು ಅನೇಕ ಬಾರಿ ವಿ ಎನ್ ಸುಬ್ರಾವೆಲ್ಲ ಆರ್ಟಿಕಲ್ ಬರಿತಾಯಿದ್ರು. ಯಾವತ್ತೂ ಕೂಡ ಎಸ್.ಎಂ. ಕೃಷ್ಣರ ವ್ಯಕ್ತಿತ್ವದ ಕಾರಣದಿಂದಾಗಿ ಯಾರೋ ಬಂಡಾಯ ಇದ್ದರು, ಯಾರೋ ಬೇಸರಗೊಂಡರು, ಅವರನ್ನು ಅವ್ರು ಮುನಿಸ್ಕೊಂಡ್ರು, ಅವರನ್ನು ರಮಿಸ್ಲಿಕ್ಕೆ ಇವ್ರು ಹೋದರು, ಅಂಥ ಘಟನೆಗಳು ನಡೆದಿದ್ದೇ ವಿರಳ. ಆ ಕಾರಣದಿಂದ ನನಗನ್ಸುತ್ತೆ ಆ ಘನತೆ, ಆ ಒಂದು ರೀತಿಯಾಗಿರ್ತಕ್ಕಂಥ ಏನೊಂದು ಎಸ್.ಎಂ. ಕೃಷ್ಣ ಪೊಲಿಟಿಕಲ್ ಸ್ಟೆಬಿಲಿಟಿ ತಂದುಕೊಟ್ರು. ಅದು ಕೂಡ ಅಭಿವೃದ್ಧಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನಿಮಗೆ ಡೆವಲಪ್ಮೆಂಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ವಾಟ್ ಈಸ್ ದ ಪ್ರೀ ರಿಕ್ವಿಸಿಟ್ ಈಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಆಲ್ಸೋ. ಪ್ರಾಯಶಃ ಎಸ್.ಎಂ. ಕೃಷ್ಣ ಏನು ಕಡಿಮೆ ಕಷ್ಟಗಳನ್ನು ಅನುಭವಿಸಿದ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ, 108 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರನ್ನು ವೀರಪ್ಪನ್ ಇದ್ದಾಗ ಕರ್ನಾಟಕವನ್ನು ಶಾಂತವಾಗಿಟ್ಕೊಳ್ಳುವಂತೆ ನೋಡಿದರು. ಸಂಧಾನದ ಮೂಲಕ, ನಿನ್ನೆ ಶಂಕರ್ ಬಿದ್ರಿ ಹೇಳ್ತಾಯಿದ್ರು, ಮೊದಲು ಎಸ್.ಎಂ. ಕೃಷ್ಣ ಕೇಳಿದ್ರಂತೆ,
ಅವರನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಸಾಧ್ಯನಾ ಸುರಕ್ಷಿತವಾಗಿ? ಬಿದಿರಿಯವರು ಹೇಳಿದ್ರಂತೆ, ಇಲ್ಲ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ. ಹಾಗಿದ್ರೆ ಸಂಧಾನ ಮಾಡೋಣ. ಆವಾಗ ಶಂಕರ್ ಬಿದ್ರಿ ಸಂಧಾನಕ್ಕೆ ಕಳಿಸಿದರೆ ವೀರಪ್ಪನ್ ವ್ಯಗ್ರರಾಗುವ ಸಾಧ್ಯತೆ ಇತ್ತು. ನಕ್ಕೀರನ್ ಗೋಪಾಲನ್ ಮೂಲಕ, DMK ಪಾರ್ಟಿಯ ಮೂಲಕ, ನಂತರ ನೆಡುಮಾರನ್ ಮೂಲಕ ಆ ಒಂದು ಸಂಧಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ವಾಪಸ್ ಕರ್ಕೊಂಡು ಬಂದರು. ಅನೇಕ ಆರೋಪಗಳ ನಂತರ ಜನ ಮಾಡಿದರು. ಆದರೆ ನೀವು ಆ ಸ್ಥಾನದಲ್ಲಿ ಕುಳಿತಾಗ ಡಾಕ್ಟರ್ ರಾಜ್ಕುಮಾರ್ ಅಂಥ ಮೇರು ನಟ, ಇಮ್ಯಾಜಿನ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದರೂ ಆಗಿದ್ದರೆ ಅವತ್ತಿನ ಕಾಲದಲ್ಲಿ ಕರ್ನಾಟಕ ಏನಾಗ್ಬೋದಿತ್ತು ಅಂತಕ್ಕಂಥದ್ದು. ಆದರೆ ಅದನ್ನು ತುಂಬ ನಾನು ಅಂತೀನಿ ನೋಡಿ, ಇಂಥ ಕ್ರೈಸಿಸ್ಗಳು ಬಂದಾಗ ತಕ್ಷಣಕ್ಕೆ ಹೋಗಿ ಯಾರೋ STFನ್ನು ಕಳಿಸಿ ಬಿಡಿಸ್ಕೊಂಡು ಬರೋದು ಸುಲಭ ಇರಲ್ಲ. ಡಾಕ್ಟರ್ ರಾಜ್ಕುಮಾರ ಜೀವ ಮುಖ್ಯ ಇರುತ್ತೆ. ಅದನ್ನು ಕಾಪಾಡಿ ಸಂಧಾನದ ಮೂಲಕ ಅವರನ್ನು ಕರ್ಕೊಂಡು ಬಂದದ್ದು ಕೂಡ SM ಕೃಷ್ಣ ಅದನ್ನು ನಿರ್ವಹಿಸಿದ ರೀತಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿತ್ತು. ಕಾವೇರಿಯಲ್ಲಿ ಒಂದು ಸ್ವಲ್ಪ ಅವ್ರು ನನಗನ್ಸುತ್ತೆ ಎದುರುಗಡೆ ದೇವೇಗೌಡರು ಇದ್ದ ಕಾರಣದಿಂದಾಗಿ ನಾನು ಒಬ್ಬ ಸನ್ ಆಫ್ ಸಾಯಿಲ್ ಅನ್ಸ್ಕೊಳ್ಬೇಕು, ನಾನು ಒಬ್ಬ ಮಣ್ಣಿನ ಮಗ ಅನ್ಸ್ಕೊಳ್ಬೇಕು, ನಾನು ಮಂಡ್ಯದವನು, ಮಂಡ್ಯದ ಜನಕ್ಕೆ ಕಾವೇರಿಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಭಾವನಾತ್ಮಕ ನಂಟಿದೆ ಅನ್ನೋದು ಗೊತ್ತಿರೋದ್ರಿಂದಲೇ SM ಕೃಷ್ಣ ಒಂದು ಅಡ್ವೆಂಚರ್ ಮಾಡಲಿಕ್ಕೆ ಹೋದರು. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತಕ್ಕಂಥದ್ದು. ಬಟ್ ನಂತರ ಅವ್ರ ಗಮನಕ್ಕೆ ಬಂತು, ಕಾನೂನಿನ ವ್ಯಾಖ್ಯೆಗಳಿಗೆ ನೀವು ಪೊಲಿಟಿಕಲ್ ವ್ಯಾಖ್ಯೆಗಳನ್ನು ಸೇರಿಸ್ತಾ ಹೋದರೆ ಇಟ್ ವಿಲ್ ಬಿಕಮ್ ಮೆಸ್. ಅಲ್ಲಿಂದ ಹಿಂದೆ ಸರಿದ್ರು. ಈ ಎರಡು ಕ್ರೈಸಿಸ್ಗಳು ಜೊತೆಗೆ ಅಭಿವೃದ್ಧಿ. ತೀವ್ರ ಬರಗಾಲ ಅವರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರ 2004 ಅವರ ಚುನಾವಣೆಯ ಭಾಷಣಗಳನ್ನು ನಾನು ಕೇಳಿದ್ದೀನಿ. ಅಂದರೆ ಅವು ಬರಗಾಲದ ನಂತರದ ಒಂದು ಭಾಷಣದ ಸಂದರ್ಭದಲ್ಲಿ ಆ ಆ್ಯಂಟಿ ಇನ್ಕಂಬನ್ಸಿ ಏನು SM ಕೃಷ್ಣ ಅವ್ರಿಗೆ ಬಂತು, ಅದಕ್ಕೆ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರಣ ಇತ್ತು. ಅವರು ಒಂದು 2004 ಮದ್ದೂರನ್ನು ಬಿಟ್ಟು, ಯಾಕಂದರೆ 2004 ದೇವೇಗೌಡರು ಅಗೇನ್ ರೀಗ್ರೂಪ್ ಆಗಿದ್ರು ಸಿದ್ದರಾಮಯ್ಯನವ್ರ ಜೊತೆಗೆ. ಒಕ್ಕಲಿಗ ಕುರುಬ ಕಾಂಬಿನೇಷನ್ ಜೊತೆ ದೇವೇಗೌಡರು ಸಿದ್ದರಾಮಯ್ಯನವ್ರು ಬಂದಿದ್ದರು. SM ಕೃಷ್ಣ ಅವರ ರಾಜಕಾರಣದ ಮಿತಿ ಅಂತಿರೋ ಅದು ಗ್ರಾಮೀಣ ಭಾಗದಲ್ಲಿ ಆ ಅಭಿವೃದ್ಧಿ ತಲುಪಲಿಲ್ಲ. ಅದು ಬೆಂಗಳೂರಿಗೆ ಸೀಮಿತವಾಗಿ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರು ಇಲ್ಲಿನ ಡೆವಲಪ್ಮೆಂಟ್ ದೃಷ್ಟಿಯಿಂದ ಏನು ನಡೀತು ಅಥವಾ ಆ ರೀತಿಯ ಪರ್ಸೆಪ್ಷನ್ ಡೆವಲಪ್ ಆಯಿತು. ಆ ಕಾರಣದಿಂದ SM ಕೃಷ್ಣ ಸ್ವಲ್ಪ ಮಟ್ಟಿಗೆ ಅನ್ಪಾಪ್ಯುಲರ್ ಆದರು ಇಲೆಕ್ಷನ್ ಸಂದರ್ಭದಲ್ಲಿ. ಅಲ್ಲಿವರೆಗೆ ಅವರು ದಿಲ್ಲಿಯಲ್ಲಿ ಇಂಡಿಯಾ ಟುಡೇ ನಂಬರ್ 1 ಮುಖ್ಯಮಂತ್ರಿ ಅನ್ನೋದೆಲ್ಲ ಇತ್ತು. ಆದರೆ 2004 ಚುನಾವಣೆಗಳು ಬಂದಾಗ ಇನ್ನೊಂದು ಕಡೆ BJP ಎಮರ್ಜ್ ಆಯಿತು. ಬಂಗಾರಪ್ಪ SM ಕೃಷ್ಣ ಅವರನ್ನು ತೊರೆದು ಕಾಂಗ್ರೆಸ್ ತೊರೆದು ಏನು BJPಗೆ ಹೋದರು. BJP 79, JDS ಸಿದ್ದರಾಮಯ್ಯ ದೇವೇಗೌಡರು 65, SM ಕೃಷ್ಣ ಅವರ ಪಕ್ಷ 55-58 ಸ್ಥಾನಗಳನ್ನು ಪಡೆಯಿತು. ಆಗ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೆಯುತ್ತೆ ಭವನ. ಅತಂತ್ರ ವಿಧಾನಸಭೆ ರಚನೆಯಾದಾಗ ಸಿದ್ಧಾರ್ಥ ಏನಿದ್ದಾರೆ ಕಾಫಿ ಡೇ ಮಾಲೀಕರು, ಈಗ ಅಮರ್ತ್ಯ ಅವರ ತಂದೆ ಕೂಡ ಹೌದು, SM ಕೃಷ್ಣ ಅವರ ಅಳಿಯ, ಅವರು ಮತ್ತು ಈ ಸಂಜೆ ಪೇಪರ್ ಇದೆ ಅದರ ಮಾಲೀಕ ವೆಂಕಟೇಶ್, ಅವರಿಬ್ಬರು ಸೇರಿ ದೇವೇಗೌಡರ ಮನೆಗೆ ಹೋಗ್ತಾರೆ. ಸಫ್ದರ್ಜಂಗ್ ರೋಡ್ನಲ್ಲಿ ದಿಲ್ಲಿಯಲ್ಲಿ ದೇವೇಗೌಡರ ಮನೆ ಇದೆ. ದೇವೇಗೌಡರು ಅಪಾಯಿಂಟ್ಮೆಂಟ್ ಕೇಳಿರ್ತಾರೆ, ಒಂದಿನ ಮೊದಲು ಕೊಡಲ್ಲ. ನಂತರ ಸಿದ್ಧಾರ್ಥ ಅವರನ್ನು ಭೇಟಿಯಾಗ್ಲಿಕ್ಕೆ ದೇವೇಗೌಡರು ಒಪ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಕೂಡ ಅಷ್ಟೊತ್ತಿಗೆ ಬೆಂಗಳೂರಿಗೆ ಕರೆಸ್ಕೊಂಡಿರ್ತಾರೆ, ಬೆಂಗಳೂರಿನಿಂದ ದೇವೇಗೌಡರು ಕರೆಸ್ಕೊಂಡಿರ್ತಾರೆ. ಸುದೀರ್ಘ ಮಾತುಕತೆ ನಡೆಯುತ್ತೆ. ಸಿದ್ಧಾರ್ಥ ಅವರು ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ದೇವೇಗೌಡರಿಗೆ, ಇಲ್ಲ ನಾವು ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಳ್ಳೋಣ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಲಿ, ಉಳಿದಂತೆ ನಾವು ಮೊಡಾಲಿಟೀಸ್ ಬಗ್ಗೆ ಯೋಚನೆ ಮಾಡೋಣ ಅಂತ. ಬಟ್ ದೇವೇಗೌಡರು ಸುತಾರಾಮ್ ಒಪ್ಪಲ್ಲ. ಯಾಕಂದರೆ ದೇವೇಗೌಡರಿಗೆ ಏನಾಗಿರುತ್ತೆ, 94 SM ಕೃಷ್ಣ ವಿಧಾನಸಭೆ ಸೋತ ನಂತರ ಅವರು ಪೊಲಿಟಿಕಲಿ ಒಂದು ಸ್ವಲ್ಪ ಅಲೂಫ್ ಆಗಿರ್ತಾರೆ. ಆಗ ಅವರನ್ನು ರಾಜ್ಯಸಭೆಗೆ ಕರೆತಂದಿದ್ದು DK ಶಿವಕುಮಾರ್ ಪ್ರಯತ್ನದ ಕಾರಣದಿಂದ. DK ಶಿವಕುಮಾರ್ ಹೋಗಿ SM ಕೃಷ್ಣ ಅವ್ರಿಗೆ ಹೇಳ್ತಾರೆ, ಸರ್ ನಾವೆಲ್ಲ ಪಕ್ಷೇತರರಾಗಿ ಆರಿಸಿ ಬಂದಿದ್ದೀವಿ, ಕಾಂಗ್ರೆಸ್ದೊಂದು 35 ಇದೆ, ನಾನು MESದೊಂದು 3 ತರ್ತೀನಿ, ನೀವು ದೇವೇಗೌಡರ ಜೊತೆ ಒಂದು ಸ್ವಲ್ಪ ಮಾತಾಡಿ, ನೀವು ರಾಜ್ಯಸಭೆಗೆ ಬರಬೇಕು, ನೀವು ಸುಮ್ಮನೆ ಕುಳಿತುಕೊಳ್ಬೇಡಿ ಅಂತ DK ಶಿವಕುಮಾರ್ ಹೋಗಿ SM ಕೃಷ್ಣ ಅವರನ್ನು ಕನ್ವಿನ್ಸ್ ಮಾಡ್ತಾರೆ. SM ಕೃಷ್ಣ ಹೋಗಿ PV ನರಸಿಂಹರಾವ್ ಅವರನ್ನು ಭೇಟಿ ಆಗ್ತಾರೆ. PV ನರಸಿಂಹರಾವ್ಗೂ SM ಕೃಷ್ಣಗೂ ಅಷ್ಟಕ್ಕಷ್ಟೇ ಇರುತ್ತೆ. ಅಂದರೆ SM ಕೃಷ್ಣರನ್ನು PV ನರಸಿಂಹರಾವ್ ಮುಖ್ಯಮಂತ್ರಿ ಮಾಡಿರ್ಲಿಕ್ಕೆ ಒಪ್ಪಿರಲ್ಲ. ಕೃಷ್ಣ ಅವರ ನಂಟು ಗಾಂಧಿ ಕುಟುಂಬದ ಜೊತೆ ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ಸ್ಪೀಕರ್ ಮಾಡಿದ್ದು ಗಾಂಧಿ ಕುಟುಂಬ 89ರಲ್ಲಿ, ಆದರೆ ಮುಖ್ಯಮಂತ್ರಿ ಮಾಡಲಿಕ್ಕೆ PV ನರಸಿಂಹರಾವ್ ಅವರು ಒಪ್ಪಲ್ಲ. ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ SM ಕೃಷ್ಣ ನರಸಿಂಹರಾವ್ರಿಗೆ ಏನಿರುತ್ತೆ, ಸ್ಟ್ರಾಂಗ್ ಮುಖ್ಯಮಂತ್ರಿ ಬೇಡ,
ಜೊತೆಗೆ ಕೆ ಕರುಣಾಕರನ್ ವಾಸ್ ಅಗೇನ್ಸ್ಟ್ ಎಸ್ ಎಂ ಕೃಷ್ಣ. ಆ ಕಾರಣದಿಂದ ಭವನ ಅವಾಗ ಏನಾಗುತ್ತೆ ಅಂತಂದರೆ ಎಸ್ ಎಂ ಕೃಷ್ಣ ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಮೇಯ ಉದ್ಭವ ಆಗುತ್ತೆ. 105 ಶಾಸಕರ ಬೆಂಬಲ ಎಸ್ ಎಂ ಕೃಷ್ಣಗಿರುತ್ತೆ, ಆದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. 94ರಲ್ಲಿ ಈ ಜಗಳ ಗುದ್ದಾಟದಿಂದ ಎಸ್ ಎಂ ಕೃಷ್ಣ ಕೂಡ ಸೋಲ್ತಾರೆ. ಆಗ ರಾಜ್ಯಸಭೆ ಚುನಾವಣೆ ಬಂದಾಗ ಡಿ ಕೆ ಶಿವಕುಮಾರ್ ಕನ್ವಿನ್ಸ್ಡ್ ಹಿಮ್ ಟು ಟೇಕಪ್ ರಾಜ್ಯಸಭಾ. ಇವರು ಹೋಗಿ ನರಸಿಂಹರಾವ್ರನ್ನ ಭೇಟಿ ಆಗ್ತಾರೆ. ನರಸಿಂಹರಾವ್ ಕೇಳ್ತಾರೆ ನಂಬರ್ಸ್ ಎಲ್ಲಿದೆ. ಎಸ್ ವಾಪಸ್ ಬರ್ತೀನಿ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.